ಉಡುಪಿ ಶ್ರೀಕೃಷ್ಣ ಮಠದ ಆವರಣದಲ್ಲಿ ಒಳ್ಳೆ ಭಜನೆ ಮಾಡ್ತಾ ಇದ್ದದನ್ನು ಕಂಡು ಅದನ್ನ ವಿಡಿಯೋ ಮಾಡೋಕಂದೇಳಿ ಹೊರಟ್ರೆ ಅವರು ಕ್ಯಾಮ್ರಾ ಆಫ್ ಮಾಡಿ ಅನ್ಲಕ್ಕ ಮಾರ್ರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅರುಣ್ DSN. ಪರ್ಯಾಯದ ಟೈಮಲ್ಲಿ ಲಕ್ಷಾಂತರ ಜನ ಸೇರುವ ಶ್ರೀಕೃಷ್ಣ ಮಠದ ಪ್ರಾಂಗಣ ಬೇರೆ ದಿನ ಬಂದ್ರೆ ಸ್ವಲ್ಪ ಖಾಲಿಯೇ ಇರುತ್ತೆ. ಆದ್ರೆ ದರ್ಶನಕ್ಕೆ ಮಾತ್ರ ಕ್ಯೂ ಅಂತೂ ಯಾವತ್ತೂ ಇದ್ದದ್ದೇ. ಅದು ಅಲ್ಲದೆ ಇವತ್ತು ಸಂಡೆ ಬೇರೆ ಆದ ಕಾರಣ ಕ್ಯೂ ಸ್ವಲ್ಪ ದೊಡ್ಡದೇ ಇದ್ದಿತ್ತು. ಕನಕದಾಸರು ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಪಡೆಯಬೇಕೆಂದು ಇಲ್ಲಿಗೆ ಬಂದಾಗ ಅವರು ಕೆಳಜಾತಿಯವರು ಎಂಬ ಕಾರಣಕ್ಕೆ ಅವರಿಗೆ ಒಳಗೆ ಪ್ರವೇಶಕ್ಕೆ ನಿರಾಕರಿಸಲಾಗುತ್ತದೆ. ಆದರೆ ಶ್ರೀಕೃಷ್ಣನ ಬಗ್ಗೆ ಅತೀವ ಭಕ್ತಿಯನ್ನು ಹೊಂದಿದ್ದ ದಾಸರು ಕೀರ್ತನೆಗಳನ್ನ ಹಾಡುವ ಮೂಲಕ ಭಗವಂತನನ್ನ ಒಲಿಸಿಕೊಂಡು ಶ್ರೀದೇವರು ದಿಕ್ಕು ಬದಲಿಸಿ ಇದೇ ಕಿಂಡಿಯ ಮೂಲಕ ಕನಕದಾಸರಿಗೆ ದರ್ಶನ ನೀಡುತ್ತಾರೆ. ಇದೇ ಕಿಂಡಿಯ ಮೂಲಕ ನಾವು ಸಹ ದೇವ ದರ್ಶನ ಮಾಡ್ತೀವಿ. ಈಚೆ ಬದಿ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಗೋಮಾತೆಗೆ ನಮಸ್ಕರಿಸಿ ತಿಂಬುಕ್ಕೆ ಬಾಳೆಹಣ್ಣು ಕೊಡ್ತಾ ಇದ್ದೀರಾ. ಮಠದ ಸುತ್ತ ಒಂದ್ ರೌಂಡ್ ತಿರುಗುವಾಗ ಇಲ್ಲೊಬ್ಬರ ಮೂಲಕ ಗೊತ್ತಾಯ್ತು, ಇಲ್ಲಿ ಬೇರೆ ಧರ್ಮದವರಿಗೆ ಅಂದ್ರೆ ಮುಸ್ಲಿಂ ಬಾಂಧವರಿಗೂ ಕೂಡ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟಿರಂದಳಿ. ಈ ವಿಷಯ ತಿಳಿದಾಗ ನನ್ನ ಧರ್ಮ, ನನ್ನ ದೇವಸ್ಥಾನಗಳ ಬಗ್ಗೆ ತುಂಬಾ ಹೆಮ್ಮೆ ಅನ್ಸ್ತು. ಹಿಂದೂ ದೇವಸ್ಥಾನ ಆದ್ರೂ ಕೂಡ ಎಲ್ಲಾ ಧರ್ಮದವರಿಗೂ ವ್ಯಾಪಾರಕ್ಕೆ ಅನುಮತಿ ನೀಡಿರುವುದು ನನ್ನ ಧರ್ಮದ ದೊಡ್ಡ ಗುಣ ಎಂದ್ರು ತಪ್ಪಾಗಲ್ಲ. ಹಂಗೆ ಒಂದ್ ರೌಂಡ್ ಹಾಕುವತ್ತಿಗೆ ಅಲ್ಲಿ ಮಹಿಳೆಯರೆಲ್ಲ ಭಜನೆ ಹಾಡ್ತಿದ್ದದ್ ಕಂಡು ಅದನ್ನೊಂದು ವಿಡಿಯೋ ಮಾಡುವ ಅಂದೇಳಿ ಮೊಬೈಲ್ ತೆಗೆದ್ರೆ ಅವ್ರ ಎಂತದೋ ಸನ್ನಿ ಎಲ್ಲ ಮಾಡ್ರ. ಏನ್ ಹೇಳ್ರಂದೇಳಿ ನಮ್ಗಂತೂ ಗೊತ್ತೇ ಇಲ್ಲ. ಅವ್ರು ಏನ್ ಸನ್ನೆ ಮಾಡಿರ್ಬೋದು, ನಿಮ್ಗೆ ಗೊತ್ತಾರೆ ಒಂದು ಕಮೆಂಟ್ ಮಾಡಿ. ನಾವ್ ಅನ್ಕೊಂಡದ್ದು ವಿಡಿಯೋ ಮಾಡಬೇಡಿ ಅಂದೇಳಿ ಹೇಳದಿರ್ಕಂದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಇಂಥದೇ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಜ್ನ ಈಗಲೇ ಫಾಲೋ ಮಾಡಿ.